ಸಮುದಾಯವನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಏನ್ರಿ. ಜಾತಿ ಗಣತಿ ಅಂತ ಶುರು ಮಾಡಿದ್ವಿ. ಒಂದು ನಾವು ಅರ್ಥ ಮಾಡ್ಕೋಬೇಕಣ, ಜಾತಿ ಗಣತಿ ಮಾಡ್ತಕ್ಕಂಥದಕ್ಕೆ ಅಧಿಕಾರ ಇರೋದು ಈ ಪ್ರಜಾಪ್ರಭುತ್ವದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಸಂವಿಧಾನದ ಹೇಳಿ, ಕಾನ್ಸ್ಟಿಟ್ಯೂಷನ್ ಹೇಳಿ. ಆದರೆ ಇವ್ರಿಗೆ ನಾನು ಒಪ್ಕೊಳ್ತೇನೆ, ಏನು ಸಮೀಕ್ಷೆ ಅಂತ ಮಾಡ್ತಾರಲ್ಲ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಮಾಡಲಿ. ಆದರೆ ಯಾವ ಥರ ಮಾಡಿದ್ದೀರಿ ನೀವು ಸಮೀಕ್ಷೆಯನ್ನ? ಯಾವ ಥರ ಮಾಡಿದ್ದೀರಿ? ಮನೆಗೆ ತೆರಳಿದ್ದೀರಾ? ಏನು ಮಾಡಿದ್ದೀರಿ? ಎಲ್ಲ 200 ವಾಲ್ಯೂಮ್ ಬುಕ್ಕು ಮೊನ್ನೆ ಪತ್ರಿಕಾಗೋಷ್ಠಿ ಕರೆದು ಚರ್ಚೆ ಮಾಡಿದ್ದೇನೆ. ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ ಇಲ್ಲಿ. ಇವೆಲ್ಲ ಮಾತನಾಡ್ತಕ್ಕಂಥದ್ದು ಟೈಮ್ ಬರ್ತಾ ಇದ್ರೆ, ಒಂದು ಈ ಜಾತಿ ಅಂತಕ್ಕಂಥ ವಿಷ ಬೀಜವನ್ನು ದಯಮಾಡಿ ಬಿಟ್ಟುಬೇಡಿ. ನಾವೆಲ್ಲರೂ ಒಂದೇ. ನಾವು ಕನ್ನಡ ತಾಯಿಯ ಮಕ್ಕಳು, ಕಾವೇರಿ ತಾಯಿಯ ಮಕ್ಕಳು. ನಾವೆಲ್ಲರೂ ಒಂದೇ. ಇಲ್ಲಿ ಯಾವುದೇ ಜಾತಿ, ಧರ್ಮ, ಸಮುದಾಯ ಅಂತಕ್ಕಂಥ ಭೇದ ಭಾವ ಬೇಡ. ಕಟ್ಟ ಕಡೆಯ ಗ್ರಾಮದಲ್ಲಿ ಇರ್ತಕ್ಕಂಥ ಶೋಷಿತ ವರ್ಗಕ್ಕೆ ಸೇರಿರ್ತಕ್ಕಂಥ, ತುಳಿತಕ್ಕೆ ಸೇರಿರ್ತಕ್ಕಂಥ ಒಂದು ವ್ಯಕ್ತಿಯನ್ನ ಮೇಲೆತ್ತತಕ್ಕಂಥ ಕೆಲಸ ಮಾಡಬೇಕಾದ್ರೆ ಸಮೀಕ್ಷೆ ಮಾಡಿ. ಆದರೆ ನೀವು ನಿಮಗೆ ಬೇಕಾದಂಗೆ ನಿಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋಕ್ಕೆ, ನಿಮ್ಮ ಮುಖ್ಯಮಂತ್ರಿಯನ್ನ ಭದ್ರಪಡಿಸ್ಕೊಳ್ಳೋದಕ್ಕೆ ಮಾಡ್ತಕ್ಕಂಥದ್ದು ಶೋಭೆ ತರಲಿಕ್ಕಿಲ್ಲ. ದಯಮಾಡಿ ಜನರ ಮನಸ್ಸಿನ ಜೊತೆ ಚೆಲ್ಲಾಟ ಆಡಬೇಡಿ. ಸನ್ಮಾನ್ಯ ಸಿದ್ದರಾಮಣ್ಣವರೇ, ನೀವು ಅತ್ಯಂತ ಏಕರಿದ್ದೀರಿ. ನಾವೆಲ್ಲ ಇವತ್ತಿನ ಯುವ ಪೀಳಿಗೆ, ನಾವೆಲ್ಲ ಸದನದ ಒಳಗಡೆ, ಕೃಷ್ಣಪ್ಪಣ್ಣವರು ಸದನದ ಒಳಗಡೆ ಎಲ್ಲ ನೋಡಿದ್ದಾರೆ. ನಾವೆಲ್ಲ ಆ ಮಾಧ್ಯಮದಲ್ಲಿ ನೋಡಿದ್ದೇವೆ. ಸದನದ ಒಳಗಡೆ ಏನ್ ಚರ್ಚೆ ಆಗ್ಬೇಕಣ್ಣ? ಏನ್ ಚರ್ಚೆ ಆಗಬೇಕು? ವಿಚಾರಗಳು, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು. ನಮ್ಮ ರಾಜ್ಯ ಇವತ್ತು ಎಲ್ಲಿದೆ, ನಾವು ಎಲ್ಲಿಗೆ ಕೊಂಡೊಯ್ಯಬೇಕು, ನಾವು ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡ್ತೇವೆ, ನಾವು ಯಾವ ರೀತಿ ಕಾರ್ಯಕ್ರಮಗಳನ್ನ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೆ ಮುಟ್ಟಿಸ್ತೇವೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗ್ಬೇಕಾ? ಒಂದ್ ಕಡೆ ಸಚಿವರಿಗೆ ಹನಿ ಟ್ರ್ಯಾಪು, ಕೇಂದ್ರದವ್ರಿಗೆ ಮನಿ ಟ್ರ್ಯಾಪು, ಇನ್ನ ಪಾಪ ಕಾಂಟ್ರಾಕ್ಟರ್ಗಳಿಗೆ ಕಮಿಷನ್ ಟ್ರ್ಯಾಪ್. ಒಟ್ನಲ್ಲಿ ನಮ್ಗೆಲ್ಲ ಟ್ರ್ಯಾಪ್ ಮಾಡಿ ಇಟ್ಕೊಂಡವ್ರು ಈ ಸರ್ಕಾರ. ಇಂಥ ಸರ್ಕಾರ ಕಿತ್ತೊಗಿಬೇಕಾ ಬೇಡ? ಮುಂದೆ ಕಿತ್ತೊಗಿತಕ್ಕಂಥ ಕ್ಷಣ ಬಹಳ ದೂರ ಇಲ್ಲಣ್ಣ. ದಯಮಾಡಿ ನಾವೆಲ್ಲ ಜಾಗೃತರಾಗಬೇಕು. ಹಳ್ಳಿಗಳಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕಾಗ್ತದೆ. ಯಾಕೆಂದ್ರೆ ಇದು ಕೇವಲ ನಾವು ವಿರೋಧ ಪಕ್ಷವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ. ಇವತ್ತು ನಮ್ಮ ರಾಜ್ಯವನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ಲಕ್ಷ್ಮೀನಾರಾಯಣ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, 3ನೇ ಸ್ಥಾನದಲ್ಲಿತ್ತು ಕರ್ನಾಟಕ ರಾಜ್ಯ ಅಂತ, ಈಗ 10ನೇ ಸ್ಥಾನಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು. ಇದಕ್ಕೆ ಕಾರಣ ಯಾರು? ಇಂದಿನ ಸರ್ಕಾರಗಳು ಯಾವ ರೀತಿ ನಡೆಸ್ಕೊಳ್ತಾ ಇದೆ, ಇವೆಲ್ಲವೂ ಕೂಡ ಸಾಕ್ಷಿ ನಮ್ಮ ಕಣ್ಣು ಮುಂದೆ ಇದೆ. ಹಾಗಾಗಿ ಇವತ್ತೇನು ಈ ಒಂದು ಹೋರಾಟಕ್ಕೆ ಬೆಲೆಯಕ್ಕೆ ಒಂದೇನ ಚರ್ಚೆ ಮಾಡ್ಲಿಕ್ಕಿಲ್ಲ. ಬಹುತೇಕ ಸಾಕಷ್ಟು ವಿಚಾರಗಳಿದೆ ಇವತ್ತು ಚರ್ಚೆ ಮಾಡ್ತಕ್ಕಂಥದಕ್ಕೆ. ಇವತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತೇವೆ. ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಮಾಡ್ತೇವೆ. ಜೊತೆಯಲ್ಲಿ ನಮ್ಮ ತುರುವೇಕೆರೆ ಭಾಗದಲ್ಲಿ ಇವತ್ತೇನು ಅನೇಕ ಜನ ಇವತ್ತು ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು, ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸೇರಿದ್ದೀರಿ. ಈ ಒಂದು ಹೋರಾಟ, ಈ ಒಂದು ಪ್ರತಿಭಟನೆ ಇದೇ ರೀತಿ ನಿರಂತರವಾಗಿ ಮುಂದುವರಿಬೇಕು. ಇದು ಜನರ ಹಿತಕ್ಕೋಸ್ಕರ, ಜನರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಈ ಪ್ರತಿಭಟನೆ. ದಯಮಾಡಿ ಇದು ಒಂದು ದಿನಕ್ಕೆ ಸೀಮಿತ ಆಗಬಾರ್ದು. ನಿರಂತರವಾಗಿ ಈ ಒಂದು ಹೋರಾಟವನ್ನ ನಾವು ಕೈ ಎತ್ಕೊಳ್ಳೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಈ ಉರಿ ಬಿಸಿಲಲ್ಲಿ ತಾವೆಲ್ಲರೂ ಬಂದು ಸೇರಿ, ಒಂದ್ ಕಡೆ ಕೃಷ್ಣಪ್ಪಣ್ಣ ಅವರು, ಒಂದ್ ಕಡೆ ಜಯರಾಮಣ್ಣ ಅವರು, ಇಬ್ರು ಕೂಡ ಇವತ್ತು ಜಂಟಿಯಾಗಿ ಈ ಒಂದು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ಎರಡು ಪಕ್ಷದ ಒಂದು ಸೌಹಾರ್ದತೆಗೆ ಇನ್ನೂ ಹೆಚ್ಚಿನ ಒಂದು ಸಂದೇಶವನ್ನ ಕೊಡ್ತಕ್ಕಂಥದಕ್ಕೆ ಪ್ರಾಮಾಣಿಕ ಕೆಲಸವನ್ನ ಮಾಡಿದ್ದಾರೆ. ಧನ್ಯವಾದಗಳು ಎಲ್ಲ ನಮ್ಮ ತುರುವೇಕೆರೆ ತಾಲೂಕಿನ ಕಾರ್ಯಕರ್ತ ಬಂಧುಗಳು, ಮಾದರಿಕೆಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಮಾತು.